ವೀಕ್ಷಕ ಬಂಧುಗಳೇ, ಇಂದಿನ ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಸಂಚಿಕೆಯಲ್ಲಿ ಮೈಸೂರಿನಲ್ಲಿ ಪರಮಪೂಜ್ಯ ಆಚಾರ್ಯ ಶ್ರೀ 108 ಪುಣ್ಯ ಸಾಗರಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ನಡೆದ ಕ್ಷಮಾವಳಿ ಕಾರ್ಯಕ್ರಮವನ್ನು ಇಲ್ಲಿ ಸಂಕಲಿಸಿ ತಂದಿದ್ದೇವೆ. ಕೋಟೆ ಶ್ರೀ ಶಾಂತಿನಾಥ ಸ್ವಾಮಿ ಬಸದಿಯಲ್ಲಿ ವೃದ್ಧಿಸಿದ್ಧಿ ಆರಾಧನೆಯೊಂದಿಗೆ ಆರಂಭಗೊಂಡ ಕಾರ್ಯಕ್ರಮ ನಂತರ ಸಭಾ ಕಾರ್ಯಕ್ರಮ ನಡೆದು ತದನಂತರ ಕುದುರೆ ಗಾಡಿಯಲ್ಲಿ ವಿಜೃಂಭಣೆಯ ಮೆರವಣಿಗೆಯ ಮೂಲಕ ನಮ್ಮ ದಶಧರ್ಮಗಳ ಪರಿಚಯವನ್ನ ಮಾಡಲಾಯಿತು. ದಿಗಂಬರ ಜೈನ ಸಮಾಜ ಹಾಗೂ ಪದ್ಮಶ್ರೀ ಮಹಿಳಾ ಸಮಾಜ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಓಂ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರಿಯಾಣಂ, ನಮೋ ಉವಜಾಯಾಣಂ, ನಮೋ ಲೋಯೇ ಸೌವಸಾಹೂಣಂ, ಏಸೋ ಪಂಚಣಮೋಕ್ಕಾರೋ ಸೌವ ಪಾವಪಣಾಸಣೋ ಮಂಗಳಾಣಂಚ ಸೌವೇಸಿ ಪಢಮಂ ಹವಯಿ ಮಂಗಲಂ. ಪಢಮಂ ಹವಯಿ ಮಂಗಲಂ, ಪಢಮಂ ಹವಯಿ ಮಂಗಲಂ. ಭಜನೆ ಮಾಡೋಣ ಬನ್ನಿರೋ, ಜಿನೇಶನ ಭಜನೆ ಮಾಡೋಣ ಬನ್ನಿರೋ, ಭಜನೆ ಮಾಡೋಣ ಬನ್ನಿರೋ, ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ, ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ, ಕುಜನ ಸಂಗವ ದೂರ ಮಾಡಿ ಸದ್ಭಕ್ತಿಯಿಂದ ಭಜನೆ ಮಾಡೋಣ ಬನ್ನಿರೋ, ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಭಜನೆ ಮಾಡೋಣ ಬನ್ನಿರೋ, ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತರು ನಾವು ನೀವು, ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತರು ನಾವು ನೀವು. ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತರು ನಾವು ನೀವು, ಪತಿತ ಪಾವನನೆಂಬ ಬಿರುದುಳ್ಳ ದೇವನು, ಕ್ಷಿತಿಯೊಳು ಉತ್ತಮ ಗತಿ ತೋರೆಂದು ಚಿನ್ನ ಭಜನೆ ಮಾಡೋಣ ಬನ್ನಿರೋ, ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಭಜನೆ ಮಾಡೋಣ ಬನ್ನಿರೋ, ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಅಷ್ಟಕರ್ಮಗಳ ನೋಡಿ ಅರೆಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ, ಕರ್ಮಗಳ ನೋಡಿ ಪರೀಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ. ಅಷ್ಟಕರ್ಮಗಳ ನೋಡಿ ಅರೆಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ, ಇಷ್ಟಾರ್ಥಗಳದಿತ್ತು ಕರುಣ ನೀ ಪಾಲೀಪ, ಅಷ್ಟದಳದ ಪದ್ಮದಲ್ಲಿರುವ ಜಿನನ ಭಜನೆ ಮಾಡೋಣ ಬನ್ನಿರೋ, ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಭಜನೆ ಮಾಡೋಣ ಬನ್ನಿರೋ, ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಓಂ
ರಸವನ್ನೇ ಬೀರಿ ಯೋಗ ತತ್ವ ನೆರೆ ಶಾಂತಿ ವಿರತಿ ತೋರಿ. ಪೂಜ್ಯ ಪ್ರಸನ್ನ ಸಾಗರ್ ಮಹಾರಾಜರು 2009ರಲ್ಲಿ ಮೈಸೂರಿಗೆ ಬಂದ ನಂತರ ಚಾತುರ್ಮಾಸ ಕಾರ್ಯಕ್ರಮಗಳು ವರ್ಷಾನುವರ್ಷ ಮೈಸೂರು ನಗರದಲ್ಲಿ ಹೆಚ್ಚುತ್ತಾ ಬರ್ತಾ ಇದೆ. ಮೊದಲು ಮೈಸೂರಿಗೆ ಮುನಿಗಳು ಬರಬೇಕು ಅಂದರೆ ಭಾಳ ಯೋಚನೆ ಮಾಡಿ ಬರೋಂಥ ಪರಿಸ್ಥಿತಿ ಇತ್ತು. ಅಲ್ಲಿ ನಮ್ಮ ಚಾತುರ್ಮಾಸ ಚೆನ್ನಾಗಿ ನಡೀತದ, ಅಲ್ಲಿ ಶ್ರಾವಕರು ನಮ್ಮೊಟ್ಟಿಗೆ ಸೇರ್ತಾರ ಬೆರೀತಾರ ಅಂತಕ್ಕಂಥ ಪ್ರಶ್ನೆ ಇತ್ತು. ಆದರೆ ಇವತ್ತಿನ ಈ ಒಂದು ಸಭೆ ನೋಡಿದ್ರೆ ಆ ಮಾತು ಸುಳ್ಳಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಯಾವ ಭೂಮಿಯಲ್ಲಿರ್ತಕ್ಕಂಥ ಪರಿಗ್ರಹಗಳು ನಮಗೆ ಬೇಡ ಅಂಥೇಳಿ ಆ ತೀರ್ಥಂಕರರು ಮೋಕ್ಷಕ್ಕೆ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಈ ಥರ ಧರ್ಮ ಎಲ್ಲಿದೆ? ಹುಡುಕಿ ನೋಡೋಣ. ಇದೆ, ಬೇರೆ ಬೇರೆ ಅವ್ರವ್ರ ಧರ್ಮ ಶ್ರೇಷ್ಠ, ನಾನು ಅದು ತಪ್ಪು ಅಂತ ಹೇಳಲ್ಲ. ನಮ್ಮ ಧರ್ಮ ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾದ ಧರ್ಮ. ಕಾರಣ ನಿರಪೇಕ್ಷತೆ, ಯಾವುದೇ ಅಪೇಕ್ಷೆ ಇಲ್ಲದಂತೆ ಕೇವಲ ಬದುಕಿಗೆ ಮಾತ್ರ. ನಾನು ದಿನ ಟೈಮ್ ಸಿಕ್ಕಿದಾಗ ಕೆಲವು ಪ್ರವಚನಗಳನ್ನು ಕೇಳ್ತಾ ಇರ್ತೀನಿ. ಏನು ಆತ್ಮ ಕಲ್ಯಾಣ? ಆತ್ಮ ನಮ್ಗೆ ಯಾರಿಗೂ ಕಾಣಲ್ಲ ಮಹಾರಾಜ್. ಎಲ್ಲಿದೆ ಅದು ಆತ್ಮ? ಯಾವ ಯಾವ ರೀತಿ ಆತ್ಮ ಇದೆ? ಈ ದೇಹ ಏನು ಅಂತಕ್ಕಂಥ ಪ್ರಶ್ನೆ ಬಂದಾಗ, ಯಾಕೆಂದರೆ ಸ್ವಲ್ಪ ನಾವು ವಕೀಲರು ರಿಸರ್ಚ್ ಮಾಡ್ತೀವಿ ಈ ಸಬ್ಜೆಕ್ಟ್ ಮೇಲೆ. ಏನಿದು ಆತ್ಮ ಕಲ್ಯಾಣ ಅಂದರೆ ಏನು? ದೇಹ ಅಂದರೆ ಏನು? ಸಾವು ಅಂದರೆ ಏನು? ಇದಕ್ಕೆಲ್ಲದಕ್ಕೂ ಕೂಡ ಜೈನ ಧರ್ಮದಲ್ಲಿ ಉತ್ತರ ಇದೆ. ಪ್ರತಿ ಮುನಿಗಳ ಪ್ರವಚನ ಕೇಳಿದಾಗ ನಿಮಗೆ ಉತ್ತರ ಸಿಗುತ್ತೆ. ಸೊ ಅದನ್ನು ತಿಳ್ಕೊಂಡಾಗ ನಾವು ಯಾವುದಕ್ಕೂ ಚಿಂತನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಮತ್ತು ಯಾವುದೂ ನಮ್ಮದಲ್ಲ, ನಮ್ಮದು ಯಾವುದೂ ಅಲ್ಲ. ಆದರೆ ಎಲ್ಲವೂ ನಮ್ಮದು. ನನಗೆ ಕೇಳ್ತಾರೆ, ಐ ವಾಂಟ್ ಪರ್ಮನೆಂಟ್ ಹೌಸ್, ಪರ್ಮನೆಂಟ್ ವೈಫ್, ಪರ್ಮನೆಂಟ್ ಚಿಲ್ಡ್ರನ್. ಯಾವುದು ಪರ್ಮನೆಂಟು? ಯಾವುದೂ ಪರ್ಮನೆಂಟ್ ಅಲ್ಲ, ಎಲ್ಲ ಟೆಂಪ್ರರಿ. ಈ ಜಗತ್ತೇ ಟೆಂಪ್ರರಿ ಇರುವಾಗ ನಮಗೆ ಪರ್ಮನೆಂಟ್ ಬಿಲ್ಡಿಂಗ್ ಬೇಕು. ಏನು ಸುನಿಲ್? ಪರ್ಮನೆಂಟ್ ಬಿಲ್ಡಿಂಗ್ ಬೇಕು. ಇದಕ್ಕೆ AC ಫಿಟ್ಟಿಂಗ್ ಒಂದು ಮಾಡಿಸ್ಬೇಕು ನೀವು ನೆಕ್ಸ್ಟು. ಸೊ ಇದು ಯಾಕೆ ಅಂತ ಹೇಳಿದ್ರೆ, ತ್ಯಾಗದ ಧರ್ಮ ಜೈನ ಧರ್ಮ. ಸೊ ಇಂಥ ಧರ್ಮದಲ್ಲಿ ಹುಟ್ಟಿರುವಾಗ ನಾವು ನಮ್ಮ ಆತ್ಮ ಮುಟ್ಕೊಂಡು ಹೇಳೋಣ, ಎಷ್ಟು ಜನಕ್ಕೆ ನಾವು ನಿಜವಾಗ್ಲೂ ಕ್ಷಮೆಯನ್ನು ಕೊಟ್ಟಿದ್ದೀವಿ. ಬಾಯಿ ಮಾತಿನ ಕ್ಷಮೆ ಬೇರೆ, ಬಾಯಿ ಮಾತಲ್ಲಿ ಕ್ಷಮೆ ಕೊಟ್ಟಿರ್ತೀವಿ, ಆದರೆ ಆತ್ಮಪೂರ್ವಕವಾಗಿ ಕ್ಷಮೆಯನ್ನು ಕೊಡೋದಿಲ್ಲ ನಾವು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿದೆಯಲ್ಲ, ಇದೊಂದು ರೀತಿಯ ಫ್ಯಾಕ್ಟ್ರಿ ಇದ್ದಂಗೆ. ಕರುಣಾರಸವನ್ನೇ ಬೀರಿ ಯೋಗ ತತ್ವ ನೆರೆ ಶಾಂತಿ ವಿರತಿ ದೋರಿ. ಹರೆಯೊಳು ಅವಧಿ ಜ್ಞಾನ ಬೋಧಿಸಿ ಪೊರೆಯುವ ಪರಮ ಶ್ರೀ ಗುರು ಶಾಂತೀಶ ಜಿನ್ನ ಭಜನೆ ಮಾಡೋಣ ಬನ್ನಿರೋ. ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಕುಜನ ಸಂಗವ ದೂರ ಮಾಡಿ ಸದ್ಭಕ್ತಿಯಿಂದ ಭಜನೆ ಮಾಡೋಣ ಬನ್ನಿರೋ. ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ ಅಷ್ಟಕರ್ಮಗಳ ನೋಡಿ ಅರೆ ಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ ಇಷ್ಟಾರ್ಥಗಳ ಕರುಣಾ
ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಭಜನೆ ಮಾಡೋಣ ಬನ್ನಿರೋ, ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಕರುಣಾರಸವನ್ನೇ ಬೀರಿ ಯೋಗ ತತ್ವ ನೆರೆ ಶಾಂತಿ ವಿರತಿ ತೋರಿ. ಕರುಣಾರಸವನ್ನೇ ಬೀರಿ ಯೋಗ ತತ್ವ ನೆರೆ ಶಾಂತಿ ವಿರತಿ ತೋರಿ. ಕರುಣಾರಸವನ್ನೇ ಬೀರಿ ಯೋಗ ತತ್ವ ನೆರೆ ಶಾಂತಿ ವಿರತಿ ತೋರಿ. ಹರೆಯೊಳು ಅವಧಿಜ್ಞಾನ ಬೋಧಿಸಿ ಪೊರೆಯುವ ಪರಮ ಶ್ರೀ ಗುರು ಶಾಂತೀಶ ಜಿನ್ನ ಭಜನೆ ಮಾಡೋಣ ಬನ್ನಿರೋ. ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಭಜನೆ ಮಾಡೋಣ ಬನ್ನಿರೋ, ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಅರಿಹಂತ 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 ಅರಿಹಂತ. ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಕುಜನ ಸಂಗವ ದೂರ ಮಾಡಿ ಸದ್ಭಕ್ತಿಯಿಂದ ಭಜನೆ ಮಾಡೋಣ ಬನ್ನಿರೋ. ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಭಜನೆ ಮಾಡೋಣ ಬನ್ನಿರೋ, ಜಿನೇಶನ ಭಜನೆ ಮಾಡೋಣ ಬನ್ನಿರೋ. ಓಂ ಜಿನೋ ಓಂ ಜಿನೋ ಓಂ ಜಿನೋ ಓಂ ಜಿನೋ ಓಂ ಜಿನೋ. ಕ್ಷಮಾವಣಿ ಮಹಾಪರ್ವ ಒಳಗ ಹೊರಗ ಮನುಷ್ಯನಿಂದ ಇನ್ನೊಬ್ಬರಿಗೆ ಕ್ಷಮ ಮಾಡಬೇಕು. ಕ್ಷಮ ಮಾಡೋದರಿಂದ ಕ್ರೋಧವನ್ನು ಇತ್ಯಾದಿ ಕರ್ಮ ಬಂಧನದಿಂದ ಯಾಚನ ಇರಬಾರದು. ಯಾರಿಗೂ ಕೂಡ ಕ್ರೋಧದಿಂದ ಕಷಾಯದಿಂದ ಯಾಚನ ಮಾಡಬಾರ್ದು. ಯಾವುದೂ ಕ್ರೋಧದಿಂದ ಯಾಚನ ಮಾಡಿದ್ರೆ ನಮಗೆಲ್ಲರಿಗೂ ನಿರಂತರ ಕರ್ಮ ಬಂದಾಗ್ತೈತಿ. ಯಾವುದು ಕರ್ಮ ಬಂದಾಗಿರ್ತೈತಿ, ನಾವು ಏನು ಯಾಚನ ಮಾಡಿರ್ತೀವಿ ಆ ಕರ್ಮದ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಯಾವಾಗಲೂ ಕೂಡ ನಾವು ಕ್ರೋಧ ಮಾಡಿದಾಗ ಅದ್ರ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಕರ್ಮಕ್ಷಯ ಆಗೋದಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಕ್ಷಮ ಕೇಳಬೇಕು ಅಂತಂದರೆ 1 ವರ್ಷದವರೆಗೆ ನಾವೇನು ಪಾಪ ಮಾಡಿರ್ತೀವಿ, ನಾವೇನು ತಪ್ಪು ಮಾಡಿರ್ತೀವಿ, ನಾವು ಯಾರಿಗೆ ಏನಾರ ಬಾಯಿಂದ ಅಶುದ್ಧ ವಚನಗಳನ್ನು ಮಾತಾಡಿರ್ತೀವಿ, ಅವರಿಗೆ ಅಶುದ್ಧ ವಚನಗಳಿಂದ ತಿರಸ್ಕಾರ ಮಾಡಿರ್ತೀವಿ, ಅವರಿಗೆ ನಿಂದ ಮಾಡಿರ್ತೀವಿ, ಏನೋ ಒಂದು ಮಾಡಿರ್ತೀವಿ, ಅದನ್ನು ನೆನಪಿಟ್ಟುಕೊಂಡು ಅವರಿಗೆ ನಾವು ಕ್ಷಮ ಮಾಡಿಕೊಳ್ಬೇಕು. ಕ್ಷಮ ಮೊದಲ ಕ್ರೋಧ ಕಷಾಯನ್ನು ನಾಶ ಮಾಡ್ಕೊಳ್ಬೇಕು. ಕ್ರೋಧ ಕಷಾಯನ್ನು ಕಡಿಮೆ ಮಾಡ್ಕೊಳ್ಬೇಕು. ಅದರದ್ದು ಮೊದಲ ಪ್ರಾಯಶ್ಚಿತ್ತಗೊಳ್ಬೇಕು. ಆ ಪ್ರಾಯಶ್ಚಿತ್ತ ನಂತರ ನಾವು ಮಾಡಿದ ತಪ್ಪುಗಳಿಗೆ ಕ್ಷಮ ಇರ್ತದೆ. 1 ವರ್ಷದವರೆಗೆ ನಾವು ಏನೇನು ಮಾತಾಡಿರ್ತೇವಲ್ಲ ಅವೆಲ್ಲ ಶಬ್ದಗಳು ನಮಗೆ ನೆನಪಿರ್ತಾವೆ. ಯಾರಿಗಾರ ಬೇಯ್ದ್ರೆ, ಯಾರಿಗಾರ ಮನಸ್ಸು ಮಾಡಿದ್ರೆ, ಯಾರಿಗಾರ ತ್ರಾಸು ಕೊಟ್ರೆ, ಯಾರಿಗಾರ ಏನಾರು ಅಂದ್ರೆ ಅವೆಲ್ಲ ಕರ್ಮಗಳು ಬಂದಾಗಿರ್ತವೆ. ಅದಕ್ಕಾಗಿ ಅವೆಲ್ಲ ಇವತ್ತಿನ ದಿವಸ ಈಗ ನಿರಂತರವಾಗಿ ದಶಲಕ್ಷಣ ಆಗಿದ್ದಾಗ ದಿನಾಲೂ ಕೂಡ ಕ್ಷಮಾಪಣೆ ಮಾಡ್ತಾರೆ. ಮೊಬೈಲ್ನಾಗ ಕ್ಷಮಾಪಣೆ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ, ಅಲ್ಲಿ ಮಾಡ್ಕೊಂಡ್ರೆ ಏನಿಲ್ಲ. ಯಾರು ತಪ್ಪು ಮಾಡಿರ್ತೀರಿ, ಯಾರಿಗಾರು ವಿರೋಧಿ ಇರ್ತಾರೋ, ನೀವು ಮೊಬೈಲ್ನಾಗ ಮಾಡ್ಕೊಂಡ್ರೆ ಅದು ಕ್ಷಮಾಪಣೆ ಅನ್ನೋದಿಲ್ಲ. ಅದರೊಳಗೆ ಕಳಿಸಿದ್ರೆ ಆಗೋದಿಲ್ಲ. ನೀವು ಎಲ್ಲರೂ ಬಂದು ಎಲ್ಲರೂ ಕ್ಷಮಾಪಣೆ ಮಾಡ್ಕೊಳಕತ್ತೀರಿ, ಇದು ಭಾಳ ಚೆನ್ನಾಗಿರ್ತದೆ. ಈ ಕ್ಷಮಾಪಣೆ ಏನಂದ್ರೇನು, ಆಭೂಷಣ ಇದ್ದಂಗೆ. ಎಲ್ಲರೂ ವೀರ ಅಂತಂದ್ರೆ ನಮ್ದು ಮುನಿ ಮಹಾರಾಜರು ಸ್ನಾನ ಮಾಡೋದಿಲ್ಲ. ಅವ್ರಿಗೆ ಆಭೂಷಣ ಅಂದ್ರೇನು, ಶರೀರದ ಮೇಲೆ ಮಣ್ಣು ಹತ್ತಿರ್ತೈತಲ್ಲ ಅದು ಅವ್ರಿಗೆ ಆಭೂಷಣ, ಅದು ಅವ್ರಿಗೆ ಸೋನ, ಅದು ಅವ್ರಿಗೆ ಬಂಗಾರ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕ್ಷಮತಾಭಾವ ಇರಬೇಕು. ಏನಿರಬೇಕು, ಎಲ್ಲರಿಗೂ ಕ್ಷಮತಾಭಾವ ಇರಬೇಕು. ಯಾರು ಬೈದರು ಏನಂದ್ರು ತಡ್ಕೊಳ್ಳೋಂಥ ಶಕ್ತಿ ಇರಬೇಕು. ಅದಕ್ಕೆ ಇನ್ನೊಂದು ಹೆಸರು ಸಹನಶೀಲತಾ.
ಏನಿರಬೇಕು? ಸಹನಶೀಲತೆ ಇರಬೇಕು. ಯಾರೂ ಸಿಟ್ಟು ಮಾಡಿದ್ರು ಕೂಡ ಸಿಟ್ಟು ಮಾಡಬಾರ್ದು, ನೋಡ್ಕೊತ ಕುಂದಿರ್ಬೇಕು. ಬೈದ್ರೆ ಬೈಲಿ, ಹೊಡೆದ್ರೆ ಹೊಡೀಲಿ, ದುಡಿದ್ರೆ ದುಡ್ಲಿ, ಅದಲ್ಲ ಏನು ಮಾಡಿದ್ರು ಮಾಡಲಿ. ವೈರತ್ವ ಕಟ್ಕೊಳ್ಬಾರ್ದು. ಏನು ಕಟ್ಕೊಳ್ಬಾರ್ದು? ಯಾರ ಕಡೆಯೂ ವೈರತ್ವವನ್ನು ಕಟ್ಕೊಳ್ಬಾರ್ದು. ಅವ್ರು ಏನೋ ಅಂದರೂ ಕೂಡ ನಕ್ಕೊಂತ ಇರಬೇಕು. ಹೆಂಗಿರ್ಬೇಕು? ನಕ್ಕೊಂತ ಇರಬೇಕು. ಹಾಂ, ಹೆಂಗೆ ನಕ್ಕೊಂತ ಇರಬೇಕು? ಅವ್ರು ಏನು ಅಂದರೂ ಕೂಡ ಹಾಂ, ಅವ್ರು ನಿಮ್ಮನ್ನು ಪರೀಕ್ಷೆ ಮಾಡಿದರೂ ಕೂಡ ಏನೂ ಅನ್ನಕ್ಕೋಗ್ಬಾರ್ದು, ಬೈದರೂ ಕೂಡ ಏನೂ ಅನ್ನಕ್ಕೋಗ್ಬಾರ್ದು, ತ್ರಾಸು ತಗೊಳ್ಬಾರ್ದು. ಎಲ್ಲರೂ ತಪ್ಪು ಮಾಡಿರ್ತೀವಿ, ತಪ್ಪು ಮಾಡಲಿ ಬಿಡಲಿ, ಆದರೂ ಕೂಡ ನಾವು ತಿರಸ್ಕಾರವನ್ನು ಮಾಡಬಾರ್ದು. ವೈರತ್ವ ಇರಲಿ, ಶತ್ರುಪನ ಇರಲಿ, ಯಾರೇ ಇದ್ದರೂ ಕೂಡ ನಾವು ಹೆಂಗಿರಬೇಕು? ನಾವೆಲ್ಲರೂ ಕ್ಷಮಿಸಬೇಕು. ಅವ್ರನ್ನ ಕ್ಷಮಿಸಿಕೊಂಡು ಅವ್ರಿಗೆ ಅನುಷ್ಠಾನ ಮಾಡಬೇಕು, ಆಧಾರ ಮಾಡಬೇಕು, ಸತ್ಕಾರ ಮಾಡಬೇಕು. ನೋಡಿರಿ, ನನಗೆ ಭಾಳ ಖುಷಿ ಅನ್ನಿಸ್ತು. ಈ ಮೈಸೂರು ಒಳಗೆ ಮನೆ 8 ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ನೀವು ಇಷ್ಟು ಚೆನ್ನಾಗಿ ಅರಿಯಂಥ ಲೆಟ್ರ್ ಬರೆದು 100 ಮಂದಿ ಬರೆದು ಕೊಟ್ಟಿರಂತಂದ್ರೆ ಇದರಂಥ ಚಾತುರ್ಮಾಸಿ ಎಲ್ಲಿ ಆಗಿಲ್ಲ. ಭಾಳ ಚೆನ್ನಾಗಿ ಬರೆದಿರಿ. ಅದನ್ನು ಬರಿಬೇಕಂದ್ರೆ ಮನಸ್ಸು ಎಷ್ಟು ಏಕಾಗ್ರತೆ ಆಗಿರ್ತೈತಿ. ಮುನಿಗಳು ಕುಂತು ಏನು ಶಾಸ್ತ್ರ ಬರೀತಾರಲ್ಲ, ಅರಿಯಂತ ಬರೆದು ಶಾಸ್ತ್ರ ಬರ್ದಂಗೆ ಆಗೈತಿ ನಿಮ್ಮದೆಲ್ಲ. ಅಷ್ಟು ಖುಷಿ ಅನಿಸೈತಿ. ಎಷ್ಟು ಪುಣ್ಯ ಬಂದಾಗೈತಿ ಗೊತ್ತಾ? ಎಷ್ಟು ಪುಣ್ಯ ಬಂದಾಗ್ತೈತಿ, ಎಷ್ಟು ಕರ್ಮಕ್ಷಯ ಆಗೈತಿ. ನಿಮ್ಗೆ ಯಾವಾಗಲೂ ಬಡತನನೇ ಬರೋದಿಲ್ಲ. ಇನ್ನು ಅಷ್ಟು ಅರಿಯಂಥ ಶಬ್ದಗಳನ್ನು ಉಚ್ಚಾರಣೆ ಮಾಡಿರಲಿಲ್ಲ. ಅದಕ್ಕೆ ನಿಮಗೆ 8 ದಿನ ಸಮಯ ಕೊಟ್ಟಿತ್ತು. ಆ 8 ದಿನದೊಳಗೆ ನೀವೆಲ್ಲರೂ ಏನು ಮಾಡಿದಿರಿ? ಅದನ್ನು ಎಲ್ಲ 5 ಪಾಪಗಳನ್ನು ತೊರೆದು. ಎಷ್ಟು ಪಾಪ ಅದಾವು? ನೀವು 10 ದಿನ ಯಾರಿಗೂ ಸುಳ್ಳು ಹೇಳಿಲ್ಲ, 10 ದಿನ ಕಳುವು ಮಾಡಿಲ್ಲ, 10 ದಿನ ಮೈಥುನ ಮಾಡಿಲ್ಲ, 10 ದಿನ ಪರಿಗ್ರಹ ತ್ಯಾಗ ಮಾಡಿದಿರಿ, ಮೂರ್ಛವನ್ನು ತ್ಯಾಗ ಮಾಡಿದಿರಿ, ಎಲ್ಲ ಕಷಗಳನ್ನು ಮಂದತಾ ಮಾಡಿದಿರಿ. ಯಾರು ಬಂದು ಬೈದರೂ ಕೂಡ ಮಹಾರಾಜರಂಗೆ ನಗ್ತಾ ಇದ್ದಾರೆ. ನಗುತ್ತಾ ನಗುವಿನಲಿ ಮನಸೆಳೆಲಿ. ವೈಶಾಲಿ ಚಂದ್ರಪ್ರಭು ನಿರ್ಮಾಣದಿ, ಜೈನ ಸಮಾಜದ ಪ್ರೋತ್ಸಾಹದಿ